ನಮಸ್ತೆ. ಛತ್ರಪತಿ ಶಿವಾಜಿ ಮಹಾರಾಜ ಮತ್ತು ಶಿವಾಜಿಯ ಪರಮಾಪ್ತ ಹಾಗೂ ಧೀರ ಸೇನಾನಿ ತಾನಾಜಿ ಬಗ್ಗೆ ಭಾಳಷ್ಟು ಜನಕ್ಕೆ ಗೊತ್ತು. ತಾನಾಜಿ ಕೊಂಡಾಣ ಕೋಟೆಯನ್ನು ಗೆಲ್ಲುವುದಕ್ಕೆ ಅತ್ಯಂತ ಪ್ರಮುಖವಾಗಿ ಸಹಾಯ ಮಾಡಿದಂತಹ ಅಪ್ರಸಿದ್ಧ ಸೇನಾನಿ, ಅಪ್ರಸಿದ್ಧ ಧೀರ ಯಶವಂತಿ ಬಗ್ಗೆ ಭಾಳಷ್ಟು ಜನಕ್ಕೆ ಗೊತ್ತಿಲ್ಲ. ಈ ಯಶವಂತಿ ಎಂಬ ಹೆಸರಿನ ಒಂದು ಪ್ರಾಣಿ ಕನ್ನಡದಲ್ಲಿ ಉಡ ಅಂತ ಹೇಳ್ತೇವೆ, ಹಿಂದಿಯಲ್ಲಿ ಅಥವಾ ಮರಾಠಿಯಲ್ಲಿ ಗೋರ್ಪಡ್ ಅಂತ ಹೇಳ್ತೇವೆ, ಇಂಗ್ಲೀಷ್ನಲ್ಲಿ ಮಾನಿಟರ್ ಲಿಝರ್ಡ್ ಅಂತ ಹೇಳ್ತೇವೆ. ಈ ಉಡ ಕೊಂಡಾಣ ಕೋಟೆಯನ್ನು ಗೆಲ್ಲುವುದಕ್ಕೆ ತಾನಾಜಿಗೆ ಹೇಗೆ ಹೆಲ್ಪ್ ಮಾಡ್ತು ಅನ್ನೋದು ನೋಡೋದಾದರೆ ಅತ್ಯಂತ ರೋಮಾಂಚನಕಾರಿಯಾದ ಘಟನೆ. ಪುಣೆ ಹತ್ತಿರ ಇರುವ ಕೊಂಡಾಣ ಕೋಟೆ ಅತ್ಯಂತ ಬಲಿಷ್ಠ ಮತ್ತು ಎತ್ತರವಾದ ಕೋಟೆ. ಈ ಕೋಟೆ 17ನೇ ಶತಮಾನದಲ್ಲಿ ಮೊಘಲರು ಆಕ್ರಮಣ ಮಾಡಿಕೊಂಡಿರ್ತಾರೆ. ಆಕ್ರಮಣ ಮಾಡಿಕೊಂಡ ನಂತರ ಅದು ಔರಂಗಜೇಬನ ಅಧೀನದಲ್ಲಿರುತ್ತೆ. ಒಂದು ದಿನ ಶಿವಾಜಿ, ಜೀಜಾಮಾತೆ ಮತ್ತು ತಾನಾಜಿ ದೇವಸ್ಥಾನಕ್ಕೆ ಹೋಗುವಾಗ ಜೀಜಾಮಾತೆಯ ಕಣ್ಣು ಆ ಕೊಂಡಾಣ ಕೋಟೆ ಕಡೆ ಬೀಳುತ್ತೆ. ಕೊಂಡಾಣ ಕೋಟೆಯ ಮೇಲೆ ಹಸಿರು ಧ್ವಜ ರೋಷವಾಗಿ ಹಾರಾಡ್ತಾ ಇರುತ್ತೆ. ಜೀಜಾಮಾತೆ ಮುಖದಲ್ಲಿ ಏನೋ ಒಂದು ಬೇಜಾರದ ಸಂಗತಿ ಎದ್ದು ಕಾಣುತ್ತೆ. ಅದು ತಾನಾಜಿಗೆ ಅರ್ಥ ಆಗುತ್ತೆ. ತಾನಾಜಿ ಅರ್ಥ ಆದಮೇಲೆ ಜೀಜಾಮಾತೆಯ ಕಾಲಿಗೆ ಬಿದ್ದು ಅಪ್ಪಣೆ ಕೊಡುತ್ತಾಯಿ, ಆ ಕೋಟೆಯನ್ನು ಗೆದ್ಕೊಂಡ್ಬರ್ತೀನಿ ಅಂತ ಹೇಳ್ತಾನೆ. ಆದರೆ ಜೀಜಾಮಾತೆ ಒಪ್ಪಲ್ಲ. ಯಾಕಂತಂದರೆ ತಾನಾಜಿ ಮನೆಯಲ್ಲಿ ಮಗನ ಮದುವೆ ತಯಾರಿ ನಡೆಸಿರ್ತಾನೆ. ಆವಾಗ ಶಿವಾಜಿ ಹೇಳ್ತಾನೆ, ನಾನು ಹೋಗ್ತೀನಮ್ಮ, ನಾನು ಗೆದ್ಕೊಂಡ್ಬರ್ತೀನಿ ಅಂತ ಹೇಳ್ತಾನೆ. ಆವಾಗ ಶಿವಾಜಿ ಇನ್ನೂ ಯುವಕ, ಯಾವುದೇ ಯುದ್ಧ ಮಾಡಿರಲಿಲ್ಲ. ತಾನಾಜಿ ಒಪ್ಪಲ್ಲ ಶಿವಾಜಿ ಹೋಗೋದಕ್ಕೆ. ನೀನು ಬೇಡ, ನೀನು ನನ್ನ ಮಗನ ಮದುವೆ ಮಾಡು, ನಾನು ಆ ಕೊಂಡಾಣ ಕೋಟೆಯನ್ನು ನೋಡ್ಕೋತೀನಿ ಅಂತ ಸೈನ್ಯವನ್ನು ಕರ್ಕೊಂಡು ಹೋಗ್ತಾನೆ. ಕೊಂಡಾಣ ಕೋಟೆ ಹತ್ತುವುದು ಅಷ್ಟು ಸುಲಭವಾಗಿರಲಿಲ್ಲ. ಯಾಕೆಂದರೆ ಅತ್ಯಂತ ಕಡಿದಾದ ಎತ್ತರವಾದ ಕೋಟೆ, ಕಲ್ಲು ಬಂಡೆಗಳಿಂದ ತುಂಬಿರುವಂತಹ ಕೋಟೆ, ಕಡಿದಾದ ಕೋಟೆ. ಅದನ್ನು ಮನುಷ್ಯರು ಅಷ್ಟು ಸುಲಭವಾಗಿ ಹತ್ತಕ್ಕೆ ಆಗದೇ ಇರುವಂತಹ ಕೋಟೆ. ತಾನಾಜಿ ಆ ಕೋಟೆಯನ್ನು ಗೆದ್ಕೊಂಡ್ಬರುವಂತಹ ಜವಾಬ್ದಾರಿಯನ್ನು ತೊಗೊಂಡಿರ್ತಾನೆ. ಒಂದು ಪ್ರಾಣಿಯನ್ನು ಉಪಯೋಗ ಮಾಡ್ತಾನೆ, ಅದೇ ಉಡ ಅಂತ ಹೇಳಿದ್ನಲ್ಲ, ಆ ಉಡವನ್ನು ಉಪಯೋಗ ಮಾಡಿ ಅದಕ್ಕೆ ತರಬೇತಿ ನೀಡಿ ಅದಕ್ಕೆ ಯಶವಂತಿ ಎಂಬ ಹೆಸರನ್ನಿಟ್ಟು ಅದಕ್ಕೆ ಪೂಜೆ ಮಾಡಿ ಅದರ ಜೊತೆ ಕೊಂಡಾಣ ಕೋಟೆಯನ್ನು ಗೆಲ್ಲೋದಕ್ಕೆ ಸೈನ್ಯದ ಜೊತೆ ಹೋಗ್ತಾನೆ. ರಾತ್ರಿ ದಿವಸ ಮಳೆ ಬರ್ತಾ ಇರುತ್ತೆ. ಕೋಟೆಯನ್ನು ಗೆಲ್ತೀನಿ ಅಂತ ಹೊರಟಿದ್ದ ತಾನಾಜಿ ಯಶವಂತಿ ಮತ್ತು ಸೈನ್ಯದ ಜೊತೆ ಹೋಗಿ ಆ ಕೋಟೆ ಕೆಳಗಡೆ ನಿಲ್ತಾನೆ. ಅತ್ಯಂತ ಎತ್ತರವಾದ ಕಡಿದಾದ ಕೋಟೆ, ಮನುಷ್ಯರಿಗೆ ಹತ್ತಕ್ಕೆ ಆಗದೇ ಇರುವಂತಹ ಕೋಟೆ. ಆ ಭವಾನಿಯನ್ನು ಸ್ಮರಿಸುತ್ತಾ ಆ ಉಡವನ್ನು ಗೋಡೆಗೆ ಒಗಿತಾನೆ. ಹಗ್ಗವನ್ನು ಕಟ್ಟಿ ಆ ಯಶವಂತಿ ಕೆಳಗಡೆ ಬೀಳುತ್ತೆ ಮೊದಲನೇ ಬಾರಿ. ಯಾಕೆಂತಂದರೆ ಮಳೆ ಬರೋದರಿಂದ, ನೀರಿರೋದ್ರಿಂದ ಆ ಯಶವಂತಿಗೆ ಗಟ್ಟಿಯಾಗಿ ಹಿಡಿಯೋಕ್ಕಾಗಲ್ಲ, ಕೆಳಗಡೆ ಬೀಳುತ್ತೆ. 2ನೇ ಸಲ ಪ್ರಯತ್ನ ಮಾಡ್ತಾರೆ, ಅವಾಗೂ ಆ ಯಶವಂತಿಗೆ ಹಿಡಿಯೋಕ್ಕಾಗಲ್ಲ, ಕೆಳಗಡೆ ಬೀಳುತ್ತೆ. 3ನೇ ಸಲ ತಾನಾಜಿಗೆ ತುಂಬ ಕೋಪ ಬರುತ್ತೆ. ಈ ಸಲ ಏನಾದರೂ ಹಿಡಿಲಿಲ್ಲ ಅಂತಂದರೆ, ಹತ್ತಿಲ್ಲ ಅಂತಂದರೆ ನಿನ್ನನ್ನು ಕೊಚ್ಚಿ ಹಾಕ್ತೀನಿ ಅಂತ ಭವಾನಿಯನ್ನು ಸ್ಮರಿಸುತ್ತಾ 3ನೇ ಸಲ ಜೈ ಭವಾನಿ ಅಂತ ಆ ಉಡನ ಮೇಲೆ ಒಗಿತಾನೆ. ಆ ಉಡ, ಆ ಯಶವಂತಿ ಗಟ್ಟಿಯಾಗಿ ಹಿಡ್ಕೊಂಡು ನಿಧಾನಕ್ಕೆ ಹೋಗಿ ಕೋಟೆಯನ್ನು ಹತ್ತಿ ಮೇಲೆ ಗಟ್ಟಿಯಾಗಿ ಹಿಡ್ಕೊಳ್ಳುತ್ತೆ. ಕೆಳಗಡೆ ಸೊಂಟಕ್ಕೆ, ಅದಕ್ಕೆ ಬಾಲಕ್ಕೆ ಹಗ್ಗ ಕಟ್ಟಿರ್ತಾರೆ. ಆ ಹಗ್ಗವನ್ನು ಹಿಡ್ಕೊಂಡು ಎಷ್ಟೊಂದು ಸೈನಿಕರು ಹತ್ತಾರೆ. ಎಲ್ಲ ಸೈನಿಕರು ಹತ್ತುವರೆಗೂ ಗಟ್ಟಿಯಾಗಿ ಹಿಡ್ಕೊಂಡಿರುತ್ತೆ ಆ ಯಶವಂತಿ ಎಂಬ ಉಡ. ಎಲ್ಲರೂ ಹತ್ತಿದ ನಂತರ ಹೋಗಿ ನೋಡ್ತಾರೆ, ಉಡ ತನ್ನ ಪ್ರಾಣವನ್ನು ಬಿಟ್ಟಿರ್ತಾರೆ. ಅತ್ಯಂತ ಬಲಿಷ್ಠವಾದ ಪ್ರಾಣಿ, ದೊಡ್ಡ ಪ್ರಾಣಿ ಈ ಉಡ. ನಮ್ಮ ಕಡೆ ನಾವು ನೋಡಿರ್ಬೋದು, ಅಷ್ಟೊಂದು ಗಾತ್ರದಲ್ಲಿ ಚಿಕ್ಕದಿರುತ್ತೆ. ಆದರೆ ಶಿವಾಜಿ ಮತ್ತು ತಾನಾಜಿ ಉಪಯೋಗಿಸಿದಂಥ ಆ ಯಶವಂತಿ ಎಂಬ ಉಡ ಸ್ವಲ್ಪ ಬಲಿಷ್ಠವಾಗಿರುತ್ತೆ, ಗಾತ್ರದಲ್ಲಿ ದೊಡ್ಡದಾಗಿರುತ್ತೆ. ಹೋಗಿ ನೋಡ್ತಾರೆ, ಆ ಪ್ರಾಣ ಬಿಟ್ಟಿರುತ್ತೆ. ಆವಾಗ ತಾನಾಜಿಗೆ ತುಂಬ ದುಃಖ ಆಗುತ್ತೆ. ಯಾಕಂತಂದರೆ ಅತ್ಯಂತ ಎತ್ತರವಾದ ಕೊಂಡಾಣ ಕೋಟೆಯನ್ನು ಎಲ್ಲ ಸೈನಿಕರು ಹತ್ತುವರೆಗೂ ಗಟ್ಟಿಯಾಗಿ ಹಿಡ್ಕೊಂಡು, ಕೊನೆವರೆಗೂ ಗಟ್ಟಿಯಾಗಿ ಹಿಡ್ಕೊಂಡು ತನ್ನ ಪ್ರಾಣ ಬಿಟ್ಟಿತ್ತು ಯಶವಂತಿ. ಆವಾಗ ಕೊಂಡಾಣ ಕೋಟೆಯನ್ನು ಗೆಲ್ತಾರೆ. ತಾನಾಜಿನೂ ತನ್ನ ಪ್ರಾಣವನ್ನು ಬಿಡ್ತಾನೆ. ಸೈನಿಕರು ಬಂದು ಹೇಳ್ತಾರೆ ಜೀಜಾಮಾತೆಗೆ, ಕೋಟೆಯನ್ನು ಗೆದ್ದೇವೆ, ಆದರೆ ಸಿಂಹವನ್ನು ಕಳ್ಕೊಂಡೇವೆ ಅಂತ ಹೇಳ್ತಾರೆ. ಆವಾಗ ಆ ಕೊಂಡಾಣ ಕೋಟೆಗೆ ಮರುನಾಮಕರಣ ಮಾಡ್ತಾರೆ, ಸಿಂಹಗಢ ಅಂತ ಮರುನಾಮಕರಣ ಮಾಡ್ತಾರೆ. ಈ ಎಂಥ ಒಂದು ರೋಮಾಂಚನಕಾರಿಯಾದ ಘಟನೆ. ಈ ಯಶವಂತಿ ಇರ್ಬೋದು, ತಾನಾಜಿ ಇರ್ಬೋದು, ಇವರ ತ್ಯಾಗ, ಧೈರ್ಯ, ಧರ್ಮಕ್ಕೋಸ್ಕರ ಮನೆಯಲ್ಲಿ ಮಗನ ಮದುವೆ, ಈ ಕಡೆ ತಂದೆಯ ಶವ. ಇದನ್ನು ಶಿವಾಜಿ ಹೇಗೆ ನಿಭಾಯಿಸಿರ್ಬೋದು ಧರ್ಮಕ್ಕೋಸ್ಕರ. ಇದು ಅತ್ಯಂತ ರೋಮಾಂಚನಕಾರಿಯಾದ ಘಟನೆ. ಯಶವಂತಿಯ ಬಗ್ಗೆ, ತಾನಾಜಿ ಬಗ್ಗೆ ಅಥವಾ ಶಿವಾಜಿ ಬಗ್ಗೆ ಬೇರೆ ಬೇರೆ ಕಥೆಗಳಲ್ಲಿ ಕೇಳಿರ್ಬೋದು. ಆದರೆ ಒಂದು ಪ್ರಾಣಿ ಉಡ
ಈ ಉಡ ಯಶವಂತಿ ಎಂಬ ಉಡದ ಬಗ್ಗೆ, ಇದರ ತ್ಯಾಗ ಮತ್ತು ಧೈರ್ಯದ ನಡೆದಂತಹ ಒಂದು ಘಟನೆ ನೋಡಿದರೆ ಅತ್ಯಂತ ರೋಮಾಂಚನಕಾರಿಯಾದ ಘಟನೆ. ಇಂತಹ ಒಬ್ಬ ಯಶವಂತಿ ಎಂಬ ಅಪ್ರಸಿದ್ಧ ಯೋಧ, ಅಪ್ರಸಿದ್ಧ ಧೀರ ಶಿವಾಜಿ ಜೊತೆ ಮತ್ತು ತಾನಾಜಿ ಜೊತೆ ಇದ್ದ. ಧನ್ಯವಾದ.